ನಮಸ್ಕಾರ, ನನ್ನ ಹೆಸರು ಯಶವಂತ್ ಅಂತ. ನಾವು ಇಲ್ಲಿ ಮಗ್ಗೆ ಹತ್ರ 5 ಎಕರೆ ಜಮೀನು ತಗೊಂಡಿದ್ದೀವಿ. ಅಲ್ಲಿ ಕಾಫಿ ಬೆಳಿಬೇಕು ಅಂತೇಳಿ ಕಾಫಿ ಪ್ಲಾಂಟೇಷನ್ ಮಾಡಿದ್ದೀವಿ. ಇದು ಬಂದ್ಬಿಟ್ಟು ಹಾಸನ ಡಿಸ್ಟಿಕ್ಕು, ಆಲೂರು ತಾಲೂಕು, ಮಗ್ಗೆನಲ್ಲಿ. ಸೊ ಇಲ್ಲಿ ನಾನು ಸುಮಾರು ಜನ ಪಾಯಿಂಟ್ ಮಾಡೋರ ಹತ್ರ ಕರೆಸಿ ಮಾಡಿಸಿದ್ದು, ಕಾಯಿಯಿಂದ ಮತ್ತು ತಿರ್ಗಾ ಬೇರೆ ಇದು ಕಡ್ಡಿಯಿಂದ ಎಲ್ಲ ಮಾಡಿದರು. ಅದು ಬೇಜಾನ್ ನೀರು ಬರುತ್ತಣ್ಣ ಹಿಂಗೆ ಅಂತ ಹೇಳಿದ್ರು. ಅದು ಬರೀ ಒಂದು ಕಲ್ಲಿಂದ ಬಂದು 1-2 ಜಟ್ ಮಾತ್ರ ಹೊಡೆಯೋದು. ಆಮೇಲೆ ನಾವು ಫ್ರಸ್ಟ್ರೇಷನ್ ಆಗಿ ಈ ಥರ ಆಯ್ತಲ್ಲ, 4.5 ಎಕರೆಗೆ ಸಾಕಾಗಲ್ಲ 5 ಎಕರೆಗೆ ಅಂತೇಳಿ ಈ ಮೋಟ್ರ್ ಬಿಡೋರನ್ನ ಕರೆಸಿದ್ವಿ. ಅವರು ಶಿವರಾಜ್ ಅಂತೇಳಿ ಅವರು ಮಾಹಿತಿ ಕೊಟ್ಟರು, ಅಣ್ಣ ನೀವು ಮನುಷ್ಯರನ್ನ ಯಾರು ನಂಬಕ್ಕೆ ಹೋಗ್ಬಿಡಿ, ಈ ಥರ ಇಲ್ಲೇ ನಮ್ಮ ಬಸವನಾಯಕನಹಳ್ಳಿ ಅಂದರೆ ಅಂಗರಳ್ಳಿ ಹತ್ರನೇ ನಮ್ಮ ಹಾಸನ ಜಿಲ್ಲೆಗೆ ಸೇರಿರ್ತಕ್ಕಂಥದ್ದು, ಒಳನರಸೀಪುರ ತಾಲೂಕು ಬರುತ್ತೆ ಅನಿಸುತ್ತೆ. ಹೌದು. ಅಲ್ಲಿ ಶನೇಶ್ವರ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ, ಬಸವಣ್ಣ ಬರ್ತಾರೆ, ಬಂದ್ಬಿಟ್ಟು ಪಾಯಿಂಟ್ ಮಾಡ್ತಾರಣ್ಣ. ಸೊ ನೀವು ಮಾಡಿ ಸುಮ್ಮನೆ ಯಾರ ಹತ್ರ ಬೇರೆಯವ್ರ ಹತ್ರ ಹೋಗ್ಬಿಡಿ, ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ನಮ್ಗೆ ಕೇಟ್ಬಿಟ್ಟು ನಾನು ಇವತ್ತು ಪಾಯಿಂಟ್ ಮಾಡಿಸಿ ಇಲ್ಲಿ ಬೋರ್ ಕೊರೆಸಿದಾಗ ನಾನು ಕೇಳಿದಿಷ್ಟು, ನಾನು ಭಗವಂತನ ಹತ್ರ ಇಷ್ಟೇ ಕೇಳಿದ್ದು, ಭಗವಂತ ಕೊಟ್ಟಿರೋದಿಷ್ಟು. ಅದನ್ನು ಹೇಳೋಕ್ಕಾಗಲ್ಲ. ಅರೌಂಡ್ 5 ಎಕರೆಗೆ ನಾವು ಇದು 24 ಗಂಟೆನೂ ಹೊಡೆಯುವಷ್ಟು ನೀರು ಕೊಟ್ಟಿದ್ದಾರೆ. ನಿಮಗೆ ಯಾರಿಗೇ ಆದ್ರೂ ಇದೇ ಥರ ನೀರಿಂದು ಸಮಸ್ಯೆ ಇದ್ದು ಅಥವಾ ನೀವು ನೀರನ್ನು ಬೋರ್ವೆಲ್ ಕೊರೆಸ್ಬೇಕು ಅಂದರೆ ಯಾವುದೇ ಸೆಕೆಂಡ್ ಥಾಟ್ ಇಲ್ದಲೆ, ಯಾರನ್ನು ಕೇಳ್ದಲೆ ನೀವು ಈ ದೇವಸ್ಥಾನಕ್ಕೆ ಹೋದರೆ ಆ ಬಸವಣ್ಣನಿಂದ ನೀವು ಪಾಯಿಂಟನ್ನು ಮಾಡಿಸಿದ್ರೆ ನೀವು ಏನು ಅನ್ಕೊಂಡಿರ್ತೀರೋ ಅದು ಊಹಿಗೆ ನಿಲ್ಲುಕ್ದಂಗೆ ನಿಮಗೆ ಆ ಭಗವಂತ ನೀರನ್ನು ಕೊಟ್ಟು ನಿಮ್ಮನ್ನು ಹಾರೈಸ್ತಾನೆ ಅಂತ ನಾನು ಹೇಳಬಲ್ಲೆ. ನೀವೆಲ್ಲೂ ಕೇಳೋಂಥದ್ದೇನಿಲ್ಲ, ಯಾವುದೇ ಫೀಡ್ಬ್ಯಾಕ್ ಕೇಳಬೇಕಾಗಿಲ್ಲ. ಸುಮ್ಮನೆ ಕಣ್ಣು ಮುಚ್ಕೊಂಡು ಬ್ಲೈಂಡಾಗಿ ಹೋಗಿ ದೇವಸ್ಥಾನಕ್ಕೆ ಹೋಗಿ ಅಪ್ಪಣೆ ಕೇಳಿ ಬಸವಣ್ಣ ಏನು ಹೇಳ್ತಾರೋ ಮಾಡಿ, ಅದ್ರದ್ದು ಮಾಡಿದ ಮೇಲೆ ಅವರು ನಿಮ್ಮ ಜಾಗಕ್ಕೆ ಬಂದು ಪಾಯಿಂಟ್ ಮಾಡಿಕೊಡ್ತಾರೆ. ಅದು ಇಷ್ಟು ಮಾತ್ರ ನಾನು ಹೇಳಬಲ್ಲೆ. ಯಾಕೆಂದರೆ ನಾವು ಇವತ್ತು ಸಕ್ಸಸ್ ಕಂಡಿದ್ದೀವಿ. ನನ್ನ ಇತಿಹಾಸದಲ್ಲೇ ನಾನು ಈ ನೀರು ನೋಡಿರಲಿಲ್ಲ. ನಮ್ಮ ಜಮೀನಲ್ಲಿ ಈ ಥರದೊಂದು ನೀರು ನೋಡಬೇಕು ಅನ್ನೋ ಕುತೂಹಲ ನನಗಿತ್ತು. ಎಲ್ಲರೂ ಹೇಳೋರು ಇದು ಸ್ಟಾರು ಹಂಗೆ ಹಿಂಗೆ ಅಂತೇಳಿ. ಅದು ಸ್ಟಾರ್ ಅಲ್ಲ, ಭಗವಂತನ ದಯೆ ಇರಬೇಕು ನಮಗೆ. ಅವನು ಇಷ್ಟಪಡಬೇಕು, ನಾನು ಇವನಿಗೆ ಭಕ್ತನ ಕೊಡಬೇಕು ಅನ್ನೋದು. ಅದು ಇದ್ದರೆ ಖಂಡಿತವೂ ಆಗುತ್ತೆ. ಯಾಕೆಂದರೆ ನಾನೇ ಕಣ್ಣಾರೆ ನೋಡಿದ್ದೀನಿ. ಒಂದು ಮಿನಿಮಮ್ ಅಂದರೆ 4ರಿಂದ 5 ಇಂಚು ನನಗನ್ನಿಸ್ದಂಗೆ ನಮ್ಮದು 10 HP ಮೋಟ್ರ್ ಹೊಡೆಯೋವಷ್ಟು ಮಟ್ಟಕ್ಕೆ ಬಂದಿದೆ. ಸೊ ಅದರಲ್ಲಿ ಯಾವುದೇ ಆದಂಥ ಡೌಟೇ ಇಲ್ಲ. ಎಷ್ಟು ಅಡಿ ಹೊಡೆಸಿ ನಾವು ಹೊಡೆಸಿದ್ದು ಮೇಲ್ಗಡೆ 1.25 ಇಂಚು ಬಂದಿರೋಂಥ ಬಾವಿ 440 ಅಡಿ ಹೊಡೆಸಿದ್ದು. ಅದು ಬಂಡೆ ಎಲ್ಲ ಸಿಕ್ಕಿ ಬರೀ 200 ಚಿಲ್ಲರೆಗೆ ನೀರು ಬಂದಿತ್ತು, ಅದೇ ನೀರು. ಬಟ್ ಇಲ್ಲಿ ನಾವು 9ನೇ ಲೆಂತು ಅಂದರೆ 180 ಅಡಿ ನೀರು. 9ನೇ ಲೆಂತ್ಗೆ 1.5-2 ಇಂಚ್ ಸ್ಟಾರ್ಟ್ ಆಗಿ 12 ಲೆಂತ್ ಕೊರೆಯುವಷ್ಟರೊಳಗೆ ಆಗೋದೇ ಇಲ್ಲ ಅಂತ ಹೇಳಿ. ಸೊ ಇದ್ರ ಜೊತೆಗೆ ಅವರು ವಿಡಿಯೋ ಮಾಡ್ಕೊಂಡಿದ್ದಾರೆ. ಆಗೋದೇ ಇಲ್ಲ ಅಂತೇಳಿ ನಮ್ಮ ಆಸೆ ಇದ್ದಿದ್ದು 280 ಹೊಡಿಸ್ಬೇಕು ಅಂತ ಹೇಳಿ. ಅವರೇ ರಿಗ್ಗೋರು, ಬೇಡ ಅಣ್ಣ ಸಫಿಷಿಯೆಂಟ್ ನೀರು